ಕೆಂಪೇಗೌಡ ನ್ಯೂಸ್‌ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಕಲ್ಯಾಣ ಕರ್ನಾಟಕದಲ್ಲಿ 5,562 ರೌಡಿಗಳನ್ನ ಪಟ್ಟಿ ಮಾಡಿದಾರಂತೆ. ಅಂದ್ರೆ ಸೇರಿಸಿದ್ದಾರೆ ರೌಡಿ ಶೀಟರ್‌ಗೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ರೌಡಿ ಶೀಟರ್ ದಾಖಲು ಅನಿವಾರ್ಯ ಅಂತಕ್ಕಂಥ ವಿಚಾರವನ್ನ ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕರ್ನಾಟಕ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಸಮಾಜದ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ 5,562 ರೌಡಿಗಳನ್ನ ಗುರುತಿಸಲಾಗಿದೆಯಂತೆ. ಸ್ಥಳೀಯವಾಗಿ ಪೊಲೀಸರು ಈ ರೌಡಿಗಳ ಮೇಲೆ ನಿರಂತರವಾಗಿ ನಿಗಾ ಇಟ್ಟಿರ್ತಾರಂತೆ. ಮತ್ತೆ ಪ್ರತಿ ಠಾಣಾ ಮಟ್ಟದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ರೌಡಿಗಳನ್ನು ಗುರುತಿಸಲಾಗಿದೆ. ನಂತರ ರೌಡಿ ಪೆರೇಡ್ಗಳನ್ನು ನಡೆಸಿ ಪೊಲೀಸ್ ಠಾಣೆಗೆ ಹಾಜರುಗಾಗುವಂತೆ ಸೂಚನೆ ನೀಡಲಾಗ್ತದೆ. ಇದರಿಂದ ಅಪರಾಧಿಗಳಲ್ಲಿ ಕಾನೂನಿನ ಭಯ ಮೂಡಿಸ್ತಕ್ಕಂಥ ಜೊತೆಗೆ ಮರು ಅಪರಾಧ ತಡೆಯುವ ಪ್ರಯತ್ನ ನಡೆಯುತ್ತದೆ. ಇಂತಹ ಪ್ರಯತ್ನವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 5,562 ಸಮಾಜಘಾತಕರ ವಿರುದ್ಧ ರೌಡಿ ಶೀಟ್ಗಳು ತೆರೆಯಲಾಗಿದೆಯಂತೆ. 2026 ಮೇ 21 ಮಾಹಿತಿಯಂತೆ ಕಲಬುರಗಿ ಜಿಲ್ಲೆಯಲ್ಲಿ ನಗರ ಮತ್ತು ಜಿಲ್ಲೆ 2,626 ರೌಡಿ ಶೀಟ್ಗಳಿದ್ದರೆ, ರಾಯಚೂರು 1,566, ಯಾದಗಿರಿ ಬಂದ್ಬಿಟ್ಟು 910, ಕೊಪ್ಪಳ ಜಿಲ್ಲೆ ಬಂದು 904, ಬೀದರ್ 885, ಬಳ್ಳಾರಿ 664 ಹಾಗೂ ವಿಜಯನಗರ 633 ರೌಡಿಗಳಿದ್ದಾರಂತೆ. ರೌಡಿಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು, ಪ್ರತಿ ವರ್ಷವೂ ರೌಡಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತಿರುವುದು ಆತಂಕ ಕಾರಣವಾಗಿದೆ. ಏನಾಗ್ತದೆ? ರೌಡಿಗಳು ಹೆಚ್ಚಾಗ್ಲಿಕ್ಕೆ ಕಾರಣ ಯಾರು? ಸ್ವಯಂ ಪ್ರೇರಿತವಾಗಿ ಹುಟ್ಟದ ಕೂಡಲೇ ರೌಡಿಗಳಾಗ್ತಾರ? ಇಲ್ವಲ್ಲ. ಸರ್ಕಾರ ಯಾವ ತರ ಕಾನೂನು ವ್ಯವಸ್ಥೆಯನ್ನು ಕಾಪಾಡ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ರೌಡಿಗಳು ಉಟ್ಕೊಳ್ಳಿಕ್ಕೆ. ನೀವು ಕಾನೂನನ್ನ ದುರ್ಬಳಕೆಗಳು ಮಾಡ್ಕೊಂಡು ಪೊಲೀಸ್ ಇಲಾಖೆನೆ ಈಗ ರೌಡಿ ಶೀಟರ್ ಹಾಕಿದಾರೆ ಅಂತಂದ್ರೆ ಅವ್ರ ಬ್ಲಡ್ ಅಲ್ಲಿ ಬಂದಿರ್ತದೆ. ಒಳ್ಳೆ ರೌಡಿ ಶೀಟರ್ ಮಾಡಿದ್ರೆ ಏನಾಗಲ್ಲ. ಆ ಬ್ಲಡ್ ರೌಡಿ ಆಗಿದ್ರೆ ಏನ್ ಮಾಡಕ್ಕಾಗ್ತದೆ? ಅಂತವ್ರು ಇಂಥದ್ರಲ್ಲಿ ಪರ್ಮನೆಂಟ್ ಆಗಿ ಉಳ್ಕೊಂತಾರೆ. ಇದ್ರಲ್ಲಿ ಅವ್ರೇನ್ ತೆಗಿಯಕ್ ಬರಲ್ಲ. ಬ್ಲಡ್ ಹಂಗಿರ್ತದೆ ಅವ್ರದ್ದು. ಅದಕ್ಕೆ ಕಾನೂನುಗಳು ಬಲವಾಗಿರ್ಬೇಕು. ಜೊತೆಗೆ ಪೊಲೀಸರು ಕೂಡ ತುಂಬಾ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ಬೇಕು ಇಂಥ ವಿಚಾರದಲ್ಲಿ. ಅವ್ರದ್ದೇನ್ ಮಾತಾಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ ಬಿಡಿ. ಸುಮ್ನೆ ಹೇಳ್ಕೊಬಹುದು ಅಷ್ಟೇ ನಾವೆಲ್ಲ. ರೌಡಿ ಶೀಟರ್ ನಂತರ ಒಂದು ಬಾರಿ ವ್ಯಕ್ತಿಯೊಬ್ಬನ ವಿರುದ್ಧ ರೌಡಿ ಶೀಟರ್ ತರದ್ರೆ ಅಲ್ಲಿಂದ ಆತಂದು ಪೊಲೀಸರ ಕಣ್ಗಾವಲಿನಲ್ಲಿ ಇರ್ತಾನಂತೆ. ಅದ್ರ ಅರ್ಥ ರೌಡಿ ಶೀಟರ್ ಅಂದ್ರೆ ಒಂದ್ಸತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಡಿಪಾರ್ಟ್ಮೆಂಟ್ ಅವರು ಈ ಸಿ ಕ್ಯಾಮ್ರಾ ಹಾಕ್ದಂಗೆ ಅವ್ರ ಮೇಲೆ ಒಂದು ಕಣ್ಣು ಇರ್ತದಂತೆ. ರೌಡಿ ಶೀಟರ್ ದಾಖಲಾದ ವ್ಯಕ್ತಿಯ ಚಟುವಟಿಕೆಗಳ ಮೇಲೆ ಪೊಲೀಸರು ನಿರಂತರ ನಿಗಾ ಇಡ್ತಾರಂತೆ. ಅಗತ್ಯವಿದ್ದಾಗ ಪೊಲೀಸ್ ಠಾಣೆಗೆ ಕರೆಸಿ ರೌಡಿ ಪೆರೇಡ್ ಕೂಡ ನಡೆಸಲಾಗ್ತದಂತೆ. ಹಲವು ಬಾರಿ ಅಪರಾಧ ಚಟುವಟಿಕೆಗಳಲ್ಲಿ ಮತ್ತೆ ಭಾಗಿಯಾದರೆ, ಪದೇ ಪದೇ ಅವನೇನಾದ್ರು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಸಾರ್ವಜನಿಕವಾಗಿ ಖಡಕ್ ಎಚ್ಚರಿಕೆ ಅಂದ್ರೆ ಜನರ ಮುಂದ್ಗಡೆ ಜನ 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 ಸಾಮಾನ್ಯ ಜನರು ಇರ್ತಾರಲ್ಲ ಅವ್ರ ಮುಂದ್ಗಡೆ ಪೆರೇಡ್ ಮಾಡಿಸಿ ಖಡಕ್ ಎಚ್ಚರಿಕೆ ಕೊಡ್ತಾರಂತೆ. ಜೊತೆಗೆ ಇಷ್ಟಕ್ಕೂ ಮೀರಿ ಅಪರಾಧ ಪ್ರಕರಣಗಳಲ್ಲಿ ಇನ್ನೂ ಹೆಚ್ಚಿಗೆ ತೊಡಗಿಸ್ಕೊಂಡ್ರೆ ಗಡಿಪಾರು ಮತ್ತೆ ಗೂಂಡಾ ಕಾಯ್ದೆ ಕೈಗೊಳ್ತಕ್ಕಂತ ಒಂದು ವಿಧಾನ ಇದೆಯಂತೆ ಪೊಲೀಸ್ ಇಲಾಖೆಯಲ್ಲಿ. ನೆನ್ಪಿಟ್ಕೊಬೇಕು, ನಾವು ಉತ್ತಮ ಸಮಾಜಕ್ಕೆ ಒಳ್ಳೆ ಪ್ರಜೆಗಳಾಗ್ಬೇಕಂತಂದ್ರೆ ಯಾವ ತರ ನಡ್ಕೊಬೇಕು ಮನುಷ್ಯ ಎಲ್ಲ ಬಿಟ್ಟು ನಡೀತಕ್ಕಂಥವ್ರಿಗೆಲ್ಲ ಈ ಕಾಯ್ದೆಗಳು ಬರ್ತವೆ. ಸಮಾಜದಲ್ಲಿ ನಾವು ಸಮಾಜಕ್ಕೆ ಒಳ್ಳೆ ಮನುಷ್ಯನಾಗಿ ಬದುಕ್ಬೇಕಂತಂದ್ರೆ ಇವೆಲ್ಲ ಬಿಟ್ಟು ಬದುಕಬೇಕಾಗ್ತದೆ. ಜೊತೆಗೆ ಇಲ್ಲಿ ಏನಾಗಿದೆ, ರೌಡಿ ಶೀಟರ್ ತೆರೆಯುವುದು ಪೊಲೀಸರಿಗೆ ನೀಡುವ ಶಿಕ್ಷೆ ಅಲ್ಲ, ಅವ್ರಿಗೆ ತೆರೀತಕ್ಕಂಥದ್ದು ಪೊಲೀಸರಿಗೆ ನೀಡ್ತಕ್ಕಂಥ ಶಿಕ್ಷೆ ಅಲ್ಲ. ಇದು ಅಪರಾಧಗಳನ್ನು ತಡೆಗಟ್ಟಲು ಮತ್ತೆ ಸಮಾಜದ ಶಾಂತಿಯನ್ನು ಕಾಪಾಡಲು ಪೊಲೀಸರು ಕೈಗೊಳ್ಳುವ ಮುನ್ನೆಚ್ಚರಿಕೆ ಕ್ರಮವಾಗಿದೆ ಅಂತಕ್ಕಂಥದ್ದನ್ನ ಪೊಲೀಸ್ ಅಧಿಕಾರಿಗಳು ತಿಳಿಸ್ತಾರೆ. ಆ ಮಾಡ್ಬೇಕಾಗ್ತದೆ ಸಮಾಜದಲ್ಲಿ ಈ ತರ ಇರ್ತದೆ ಅಂತ. ಜೊತೆಗೆ ಇಲ್ಲಿ ಏನಾಗ್ತದೆ, ಈ ರೌಡಿ ಶೀಟ್ಗಳು ಅಂದ್ಮೇಲೆ ಈ ತರ ಕರ್ಸ್ಬಿಡ್ತಾರೆ. ಯಾವಾಗ್ಲೂ ಅವ್ರದ್ದು ಡೇಟಾ ತಗೊಬೇಕು ಅವರು. ಮತ್ತೆ ರೌಡಿ ಶೀಟರ್ ಆರಂಭವಾದ ಅಂದ್ರೆ ರೌಡಿ ಶೀಟರ್ ಕ್ಲೋಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ತೆಗಿಬೇಕಂದ್ರೆ ಹೆಂಗ್ ಬೇಕಾದ್ರೆ ತೆಗೆದಾಕ್ತಾರೆ ಅವ್ರು. ಈಗ ಡಿಪಾರ್ಟ್ಮೆಂಟ್ಗಳಲ್ಲಿ ಒತ್ತಡಕ್ಕೆ ತೆಗಿತಾರೆ ರೌಡಿ ಶೀಟರ್ಗಳನ್ನ. ಯಾರೋ ಲೋಕಲ್ ಲೀಡರು, MLA ಅಥವಾ ಮಿನಿಸ್ಟ್ರು, ಇಲ್ಲ ನೀವು ಇನ್ನೇನಾರು ಹೆಚ್ಚಿಗೆ ಅಲ್ಲಿ ಏನಾರು ಕೀಟ್ಲೆಗಳು ಮಾಡ್ತಾ ಇದ್ರೆ, ಇನ್ನಲ್ಲೇನು ಶಾಂತಿ ಸಮಾಜಕ್ಕೆ ಏನಾದ್ರು ಭಂಗ ತರತಕ್ಕಂಥ ಕೆಲಸಗಳು ಮಾಡ್ತಾ ಇದ್ರೆ, ಬೇರೆ ಬೇರೆ ನಾನಾ ಕಾರಣಗಳಿಂದ ಈ ಮಳೆ ಬಂದಾಗ ಹೆಂಗೆ ಎಲೆ ಪಲೆ ಎಲ್ಲ ಕೊಚ್ಕೊಂಡು ಹೋಗ್ತದ ನಾಳೆಯಲ್ಲಿ, ಹಂಗೆ ಕೊಚ್ಕೊಂಡ್ ಬರ್ತಾರೆ ಈ ಜನ ರೌಡಿ ಶೀಟ್ಗಳಾದ್ಮೇಲೆ ಇಲ್ಲಿಗೆ.
ಅವಾಗ ಕೊಚ್ಕೊಂಡ್ ಬಂದವರಲ್ಲ, ಅದ್ರಲ್ಲಿ ಒಳ್ಳೆಯವ್ರಿದ್ರೆ ಹೆಂಗೆ? ಒಳ್ಳೆಯವ್ರಿಗೆ ತೊಂದ್ರೆ ಆಗಿದ್ರೆ ಏನ್ ಮಾಡ್ಬೇಕು? ಅದನ್ನ ಇಲ್ಲಿ ಹೇಳ್ತಾರೆ ಪೊಲೀಸರು. ರೌಡಿ ಶೀಟರ್ ಕ್ಲೋಸ್ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ತದೆ? ದುಡ್ಡು ಕೊಟ್ರೆ ಆಗಲ್ಲ. ಬಾವು ನಮಗ್ ಗೊತ್ತಿಲ್ಲ. ಆದ್ರೆ ಇಲ್ಲಿ ಹೇಳ್ತಕ್ಕಂಥ ವಿಧಾನ, ರೌಡಿ ಶೀಟರ್ ಆರಂಭವಾದ ನಂತರ ಅಪರಾಧಿಗಳ ಕೃತ್ಯದಲ್ಲಿ ತೊಡಗದಿದ್ದರೂ ಕೂಡ ಪೊಲೀಸರು ಒಂದು ಕಣ್ಣು ಈ ವ್ಯಕ್ತಿಯ ಮೇಲೆ ಇರುತ್ತದೆ. ನೀವು ರೌಡಿ ಶೀಟರ್ ಅಂತ ನಿಮ್ಮ ಹೆಸರಲ್ಲಿ ಮೆನ್ಷನ್ ಮಾಡಿದ್ಮೇಲೆ ನೀವೇನ್ ಕಳೆದು ಕಟ್ಟೆ ಹಾಕ್ಬೇಕಾಗಿಲ್ಲ. ನಿಮ್ಮ ಮೇಲೆ ಒಂದು ಅಬ್ಸರ್ವೇಷನ್ ಇರ್ತದೆ ಪೊಲೀಸ್ ಅವ್ರದ್ದು. ಇದಕ್ಕೆ ಪರಿಹಾರ ರೌಡಿ ಶೀಟರ್ ಕ್ಲೋಸ್ ಮಾಡಿಸ್ತಕ್ಕಂಥದ್ದು. ಅಂದ್ರೆ ನೀವು ಇನ್ನೇನೋ ಮಾಡ್ತೀರಂತಲ್ಲ, ಅಟ್ಲೀಸ್ಟ್ ನಿಮ್ ಬಗ್ಗೆ ತಿಳ್ಕೊಂಡು ಆ ಕ್ಲೋಸ್ ಮಾಡ್ಸಕ್ಕೆ ಇಲಾಖೆ ಕೂಡ ಆ ಒಂದು ಎರಡೂ ಮಾಡ್ತದೆ. ಅದು ತೆಗೆಯೋ ಕೆಲಸ, ಸೇರಿಸೋ ಕೆಲಸ ಎರಡೂ ಮಾಡ್ತದೆ. ಅದಕ್ಕಾಗಿ ಕನಿಷ್ಠ 10 ವರ್ಷ, ಹೆಚ್ಚಿನ ವರ್ಷಗಳ ಕಾಲ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು. ಒಂದ್ಸತಿ ರೌಡಿ ಶೀಟರ್ ಹಾಕಿ ಮತ್ತೆ ಅದನ್ನ ತೆಗಿಬೇಕು ಅಂತಂದ್ರೆ 10 ವರ್ಷಗಳ ಕಾಲ ನೀವು ಯಾವುದೇ ತರದ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂದ್ರೆ ಗಲಾಟೆ, ದಂಧೆ, ಇನ್ನೊಂದ್ರಲ್ಲಿ ತೊಡಸ್ಕೊಂಬಾರ್ದು. ನ್ಯಾಯಯುತವಾಗಿ ಬದುಕೊಬೇಕು. ಅದು ಆಧಾರದ ಮೇಲೆ ತೆಗಿತಾರೆ. ಮತ್ತೆ ನ್ಯಾಯಾಲಯದಲ್ಲಿ ಹಳೆಯ ಕೇಸುಗಳು ಖುಲಾಸೆ ಆಗಿರ್ಬೇಕು. ನಿಮ್ಮ ಮೇಲೆ ಏನಾದ್ರು ಬೇರೆ ಬೇರೆ ಕೇಸ್ಗಳು ಇರ್ತವೆ, ಕ್ರಿಮಿನಲ್ ಕೇಸ್ಗಳು, ಅವೆಲ್ಲ ಕೂಡ ನೀವು ಅದರಿಂದ ಬಚಾವ್ ಆಗಿರ್ಬೇಕು. ಶಿಕ್ಷೆ ಆದ್ರೆ ಇಲ್ಲ, ಮತ್ತೆ ಕಂಟಿನ್ಯೂ ಇರ್ತದೆ. ಶಿಕ್ಷೆ ಆಗಿಲ್ಲ ಅಂತಂದ್ರೆ ಅದು ಕೂಡ ಕನ್ಸಿಡರ್ ಆಗ್ತದೆ, ಅಥವಾ ರದ್ದಾಗಿರ್ಬೇಕು. ಕೇಸ್ಗಳೆಲ್ಲ ಒಟ್ಟೋಗಿರ್ಬೇಕು. ಶಿಕ್ಷೆ ಪ್ರಮಾಣ ಏನೋ ಆಗಿ ನೀವೆಲ್ಲ ಅದು ಅನುಭವಿಸ್ಕೊಂಡ್ ಬಂದಿರ್ಬೇಕು. ಇಲ್ಲ ಅಂತಂದ್ರೆ ಕೋರ್ಟ್ ಆ ಕೇಸ್ಗಳನ್ನ ಒಡೆದಾಕಿರ್ಬೇಕು. ಜೊತೆಗೆ ವ್ಯಕ್ತಿಗೆ 65 ವರ್ಷ ಮೇಲಾಗಿದ್ದು ಕಳೆದ 5 ವರ್ಷಗಳಲ್ಲಿ ಯಾವುದೇ ಅಪರಾಧ ದಾಖಲಾಗದಿದ್ದರೆ ಅಥವಾ ಗಂಭೀರ ಆರೋಗ್ಯ ಸಮಸ್ಯೆಗಳಿದ್ದರೆ ಮಾನವೀಯ ಆಧಾರದ ಮೇಲೆ ರೌಡಿ ಶೀಟರ್ ಕ್ಲೋಸ್ ಮಾಡಲಾಗ್ತದೆ. ಮನುಷ್ಯನಿಗೆ 65 ವರ್ಷ ದಾಟೋಗಿರ್ಬೇಕು, ಮುದುಕಪ್ಪ ಆಗ್ಬೇಕು. ಜೊತೆಗೆ ಅವರಿಗೆ ಒಂದು 5 ವರ್ಷ ಕಮ್ಮಿ ಇದೆ ಅವರ ಒಂದು ವಿಚಾರದಲ್ಲಿ ಹೇಳ್ತಾ, ಜೊತೆಗೆ 5 ವರ್ಷಗಳಲ್ಲಿ ಯಾವುದೇ ತರದ ಇದನ್ನ ಮಾಡಲ್ಲ ಅವರು. ಗಂಭೀರ ಆರೋಪಗಳು, ಅವರ ಹೆಲ್ತ್ ಇಶ್ಯೂಸ್ ಇದ್ರೆ ತೆಗಿತಾರೆ ಒಂದು. ಮತ್ತೆ ರೌಡಿ ಶೀಟರ್ ಕ್ಲೋಸ್ ಆಗ್ತದೆ ಅಂತಕ್ಕಂಥದ್ದನ್ನ ಮಾನವೀಯ ಆಧಾರದ ಮೇಲೆ ಕ್ಲೋಸ್ ಮಾಡ್ತಾರೆ ಅಂತ ಪೊಲೀಸ್ ಅವರು ಹೇಳ್ತಾ ಇದಾರೆ. ಇಲ್ಲಿ ಕೊಟ್ಟಿದ್ದಾರೆ. ಅದೇ ಟೋಟಲ್ ನಾನು ಹೇಳಿದ್ನಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಜಿಲ್ಲಾವಾರು ರೌಡಿಗಳ ಸಂಖ್ಯೆ ಕಲಬುರ್ಗಿ ಬಂದ್ಬಿಟ್ಟು 2626 18 ಗಡಿಪಾರ್ ಆಗಿದೆ. ರಾಯಚೂರು 1566 4 ಗಡಿಪಾರು. ಯಾದಗಿರಿ 910 2 ಗಡಿಪಾರು. ಕೊಪ್ಪಳ ಬಂದ್ಬಿಟ್ಟು 904 3 ಜನ ಗಡಿಪಾರಾಗಿದ್ದಾರೆ. ಬೀದರ್ 885 ರೌಡಿಗಳಾಗಿ ಶೀಟರ್ ಆಗಿದ್ದಾರೆ ಮತ್ತು 3 ಗಡಿಪಾರಾಗಿದ್ದಾರೆ. ಬಳ್ಳಾರಿ 1 ಗಡಿಪಾರು 664 ರೌಡಿ ಶೀಟರ್ ಆಗಿದೆ. ವಿಜಯನಗರ 633 2 ಗಡಿಪಾರಾಗಿದೆ. ಜೊತೆಗೆ ಇಲ್ಲೇನಾಗ್ತದೆ, ಈ ನಗರದಲ್ಲಿನ ರೌಡಿಗಳ ಮೇಲೆ ನಿರಂತರವಾಗಿ ನಿಗಾ ಇಡಲು 12 ರೌಡಿ ನಿಗ್ರಹ ಪಡೆ ರಚನೆ ಮಾಡಲಾಗಿದೆಯಂತೆ. ರೂಢಿಗತ 8 ಆರೋಪಿಗಳನ್ನು ಈಗಾಗಲೇ ಗಡಿಪಾರು ಮಾಡಿದಾರಂತಲ್ಲಿ. ಹಾಗೂ 3 ಜನರ ವಿರುದ್ಧ ಗೂಂಡಾ ಹಾಗೂ ಹಲವರ ವಿರುದ್ಧ ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ ಹಾಕಲಾಗಿದೆಯಂತೆ. ಇನ್ನೂ ಹಲವು ಸಣ್ಣ ಪುಟ್ಟ ರೌಡಿಗಳ ವಿರುದ್ಧ ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲೂ ನಿಯಂತ್ರಣ ಮಾಡಲಾಗಿದೆ. ಒಟ್ಟಾರೆ ಶಾಂತಿ ಸುವ್ಯವಸ್ಥೆಗೆ ಏನೇನ್ ಬೇಕೋ ಅದೆಲ್ಲ ಕೂಡ ಪೊಲೀಸ್ ಇಲಾಖೆ ಮಾಡಿದೆ. ಜೊತೆಗೆ ಕಲಬುರ್ಗಿ SP ಅವರು ಶ್ರೀನಿವಾಸ್ ಸರ್ ಹೇಳ್ದಂಗೆ ಜಿಲ್ಲೆಯಲ್ಲಿನ ರೌಡಿಗಳ ನಿಗ್ರಹಕ್ಕಾಗಿ ರೌಡಿ ನಿಗ್ರಹ ರಚನೆ ಅಂದ್ರೆ ಅದೊಂದು ಪಡೆ ಮಾಡಿದಾರಂತೆ. ನಿರಂತರ ನಿಗಾ, ತಪಾಸಣೆ, ಎಚ್ಚರಿಕೆ ನಡೆಸಲಾಗ್ತದೆ. ಪ್ರತಿ ತಿಂಗಳು ರೌಡಿ ಶೀಟರ್ಗಳನ್ನು ಪರಿಶೀಲನೆ ಮಾಡಲಾಗ್ತದೆ. ಒಟ್ಟಾರೆಯಾಗಿ ರೌಡಿ ಶೀಟರ್ಗಳನ್ನು ಸಮಾಜದಲ್ಲಿ ಶಾಂತಿ ಕದಡದಂತೆ ನೋಡಿಕೊಳ್ಳುವ ಕೆಲಸ ಮಾಡಲಾಗ್ತಾ ಇದೆ. ಸಮಾಜದಲ್ಲಿ ಯಾವುದೇ ತರದ ಅಹಿತಕರ ಮತ್ತೆ ಸಮಾಜ ಘಾತಕ ಕೆಲಸಗಳಾಗದಂಗೆ ಮಾಡ್ತಾರಂತೆ ಪೊಲೀಸ್ ಅವರು. ಜೊತೆಗೆ ಇವರಲ್ಲಿ ಪೊಲೀಸರಲ್ಲಿ ಕೂಡ ಒಂದು ಮನವಿ ಅಷ್ಟೇ, ನಾ ಮಾಡ್ತಕ್ಕಂಥ ಮನವಿ, ನಾವು ಬೇರೆ ಹೆಚ್ಚಿಗೆ ಏನು ಮಾಡಕ್ಕಾಗಲ್ವಲ್ಲ ಪೊಲೀಸ್ ಅವ್ರ ಹತ್ರ. ನಗರದಲ್ಲಿ ಸುಮಾರು 1300ಕ್ಕೂ ಹೆಚ್ಚಿನ ರೌಡಿಗಳಿದ್ದು ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚಿನವರು ಹಲವು ವರ್ಷಗಳಿಂದ ಅಪರಾಧ ಕೃತ್ಯದಲ್ಲಿ ತೊಡಗಿಸ್ಕೊಂಡಿಲ್ಲ. ಆದರೂ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕಣ್ಣಿಡುವ ಕೆಲಸ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಕಳೆದಾರು ತಿಂಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಗಳಲ್ಲಿ ಒಟ್ಟು 33 ರೌಡಿಗಳು ಬೇರೆ ಜಿಲ್ಲೆಯ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಲಾಗಿದೆಯಂತೆ. ಕಲಬುರ್ಗಿಯಲ್ಲಿ 3, ರಾಯಚೂರು ಜಿಲ್ಲೆಯಲ್ಲಿ 4 ಜನರನ್ನು ಗೂಂಡಾ ಕಾಯ್ದೆ ಅಡಿಯಲ್ಲಿ ಬೇರೆ ಜೈಲಿನಲ್ಲಿ ಬಂಧಿಸಲು ಆದೇಶ ಮಾಡಲಾಗಿದೆ. ಇದೆಲ್ಲವುಗಳಿಂದ
ರೌಡಿ ಶೀಟರ್‌ನಲ್ಲಿ ಇರ್ತಕ್ಕಂಥ ಶೇಕಡ 80ರಷ್ಟು ರೌಡಿಗಳು ಸೈಲೆಂಟ್ ಆಗಿದ್ದಾರೆ ಎನ್ನಲಾಗಿದೆ ಪೊಲೀಸರು. ಇಷ್ಟೆಲ್ಲ ಮಾಡಿದ್ರೆ ಏನಾಗ್ತದೆ, ಈ ರೌಡಿಸಮ್‌ಗಳು, ಸಮಾಜದ ಘಾತಕ ಚಟುವಟಿಕೆಗಳು, ಬೆದರಿಸ್ತಕ್ಕಂಥದ್ದು ಇವೆಲ್ಲ ಕೂಡ ನೆ ನಡೀತಕ್ಕಂಥದ್ದು ಕಮ್ಮಿ ಆಗ್ತದೆ. ಬಟ್ ಇಷ್ಟೇ, ಏನಾದ್ರೂ ಕೂಡ ಸಮಾಜಕ್ಕೆ ಶಾಂತಿ ಭಂಗ ತರಲಿಕ್ಕೆ ಮನುಷ್ಯ ಏನ್ ಮಾಡ್ತಾನೋ ಅವ್ರ ಮೇಲೆ ಎಲ್ಲ ಕೂಡ ರೌಡಿ ಶೀಟರ್ ಬೀಳ್ತದೆ. ಬೀಳಿದ್ರೆ ತುಂಬಾ ಕಷ್ಟ ಇದೆ. ಕಾನೂನುಗಳು ಇವತ್ತು ಮೊದ್ಲಿದ್ದಂಗಿಲ್ಲ. ಬರ್ತಾ ಬರ್ತಾ ಇನ್ನು ತುಂಬಾ ಅದರ ಸ್ವರೂಪವನ್ನೇ ಬದಲಾಯಿಸ್ಕೊಂತ ಇದ್ದೇವೆ. ಇದರ ಜೊತೆಗೆ ಪೊಲೀಸರು ಕೂಡ ಯಾವುದೇ ಒತ್ತಡಕ್ಕೆ ಮಣಿಬಾರದು. ಇದೊಂದು ಅವರಲ್ಲಿ ಮನವಿ ಇದೆ. ಆ ಇಲಾಖೆಗೆ ಗೊತ್ತಿದೆ. ಪ್ರೆಷರ್ ಮೇಲೆ ಕೆಲವರು ಮಾಡ್ತಕ್ಕಂಥದ್ದು, ಒಳ್ಳೆಯವ್ರನ್ನ ಅದಕ್ಕೆ ಬಲಿಪಶುಗಳನ್ನ ಮಾಡಿ ಅವ್ರ ಜೀವನ ಹಾಳು ಮಾಡ್ತಕ್ಕಂಥದ್ದು ಕೂಡ ಪೊಲೀಸರ ಕಡೆಯಿಂದ ಆಗ್ಬಾರ್ದು ಈ ವಿಚಾರದಲ್ಲಿ. ಮಿಕ್ಕಿದ್ದೆಲ್ಲ ನಾವೇನೆಲ್ಲ ಅಲಿಗೇಷನ್ ಮಾಡ್ತಕ್ಕಂಥ ವಿಚಾರಗಳೇನಿಲ್ಲ ಇದರಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.